ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಗತ್ತು ಚಾನಲ್. ಇವತ್ತು ನಾವು ಪೂರಿ ಜಗನ್ನಾಥ ರಥಯಾತ್ರೆಗೆ ಬಂದಿದ್ದೇವೆ. ಈ ಪೂರಿ ಜಗನ್ನಾಥ ಯಾರು, ಈ ರಥಯಾತ್ರೆನ ಯಾಕೆ ನಡೆಸ್ತಾ ಇದ್ದಾರೆ, ಇದ್ರ ಇತಿಹಾಸನ ನಾವು ತಿಳ್ಕೊಳ್ಳೋಣ ಇವತ್ತು. ನಮ್ಮ ಹಿಂದೂ ಪುರಾಣದ ಪ್ರಕಾರ 4 ದಿಕ್ಕುಗಳಲ್ಲಿ 4 ದೇವರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಉತ್ತರದಲ್ಲಿ ಕೇದಾರನಾಥ, ದಕ್ಷಿಣದಲ್ಲಿ ತಿರುಪತಿ ತಿಮ್ಮಪ್ಪ, ಪಶ್ಚಿಮದಲ್ಲಿ ದ್ವಾರಕ, ಪೂರ್ವದಲ್ಲಿ ಜಗನ್ನಾಥ. ಜಗನ್ನಾಥ ಎಂಬ ಹೆಸರಿನಲ್ಲೇ ಇದೆ, ಜಗತ್ತನ್ನೇ ರಕ್ಷಿಸುವವನು ಜಗನ್ನಾಥ ಅಂತೇಳಿ. ಇದು ಕೃಷ್ಣನ ಒಂದು ಪ್ರತಿರೂಪ ಅಂತಾನೆ ಹೇಳ್ಬೋದು. ಪ್ರತಿರೂಪ ಅಂತಾನೆ ಹೇಳ್ಬೋದು ಅಲ್ಲ, ಹೇಳಬೇಕು. ನಿಮಗೆಲ್ಲ ಗೊತ್ತಾ ಸ್ನೇಹಿತರೆ, ಕೃಷ್ಣನ ಹೃದಯ ಇನ್ನ ಜೀವಂತವಾಗಿದೆ ಅಂತ ಹೇಳ್ತಿದ್ದಾರೆ, ಅದು ಜಗನ್ನಾಥನ ರೂಪದಲ್ಲಿ. ಇದನ್ನ ಒಂದು ಸಣ್ಣ ಕಥೆ ಮೂಲಕ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ. ಒಂದಿನ ಹೀಗೆ ಕೃಷ್ಣ ವಿಶ್ರಾಂತಿ ಪಡಿತಾ ಕಾಡಲ್ಲಿ ಮಲಗಿರ್ತಾರೆ. ಅಲ್ಲೇ ಒಬ್ಬ ಜಾರ ಎಂಬ ಬೇಟೆಗಾರ ಬೇಟೆ ಆಡ್ತಾ ಇರ್ತಾನೆ. ಅವನು ಒಂದು ಬೇಟೆ ಆಡಲಿಕ್ಕೆ ಅಂತೇಳಿ ಒಂದು ಬಾಣವನ್ನು ಬಿಡ್ತಾನೆ. ಆ ಬಾಣ ಬಂದು ಕೃಷ್ಣನಿಗೆ ಬೀಳುತ್ತೆ, ಕೃಷ್ಣನ ಪಾದಕ್ಕೆ ಬೀಳುತ್ತೆ. ಇದರಿಂದ ಕೃಷ್ಣ ಅಲ್ಲೇ ಮರಣವನ್ನು ಹೊಂದ್ತಾನೆ. ಜಾರ ತುಂಬ ಮನನೊಂದು ಕೃಷ್ಣನ ದೇಹವನ್ನು ವಿಧಿವಿಧಾನಗಳ ಪ್ರಕಾರ ಸಂಸ್ಕಾರ ಮಾಡ್ತಾರೆ. ಆ ಸಂಸ್ಕಾರ ಮಾಡಿದಾಗ ಚಿತಾಭಸ್ಮದಲ್ಲಿ ಅವನ ದೇಹವೆಲ್ಲ ಸುಟ್ಟು ಭಸ್ಮವಾದರೂ ಕೂಡ ಅವನ ಹೃದಯ ಮಾತ್ರ ತುಂಬ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಜಾರ ಏನು ಮಾಡ್ತಾನೆ, ಆ ಹೊಳಿತಿದ ಹೃದಯವನ್ನು ಒಂದು ಮರದ ತುಂಡಿನ ಮೇಲೆ ಇಟ್ಟು ನದಿಯಲ್ಲಿ ತೇಲಿ ಬಿಡ್ತಾನೆ. ಅದು ತೇಲುತ್ತಾ ಪೂರಿಗೆ ಬಂದು ಬಿಡುತ್ತೆ. ಆ ಪೂರಿಯಲ್ಲಿ ಆ 12ನೇ ಶತಮಾನದಲ್ಲಿ ಇಂದ್ರಯುಮ್ನ ಎಂಬ ರಾಜ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಇವನು ಕೃಷ್ಣನ ಅಪ್ಪಟ ಭಕ್ತನಾಗಿರ್ತಾನೆ. ಒಂದು ದಿನ ಹೀಗೆ ಮಲಗಿದ್ದಾಗ ಕೃಷ್ಣ ನಾನು ಇದ್ದೀನಿ ಅಂತ ಹೇಳಿ ಒಂದು ಸುಳಿವನ್ನು ಕೊಡ್ತಾನೆ. ಹಾಗೆ ರಾಜ ಪ್ರತಿದಿನ ಸ್ನಾನ ಮಾಡುವ ಹಾಗೆ ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿ ಒಂದು ಸಲ ಹೇಳ್ತಾನೆ. ಆಗ ಅವನ ಕಣ್ಣು ಮುಂದೆ ಈ ಮರದ ತುಂಡು ಬಂದು ಬಿಡುತ್ತೆ. ಈ ತುಂಡನ್ನು ಮನೆಗೆ ತೆಗೆದುಕೊಂಡು ಬಂದು ಎಲ್ಲ ಋಷಿಮುನಿಗಳು ಮತ್ತು ಶಿಲ್ಪಿಗಳೆಲ್ಲ ಮನೆಗೆ ಕರೆಸ್ತಾನೆ. ಈ ಮರದ ತುಂಡಿನಿಂದ ಒಂದು ಶಿಲ್ಪಿಯನ್ನು ಮಾಡಿ, ಕೆತ್ತನೆಯನ್ನು ಮಾಡಿ ಅಂತೇಳಿ. ಆದರೆ ಯಾರೊಬ್ಬರು ಒಪ್ಪೋದಿಲ್ಲ. ಆಗ ಏನು ಮಾಡ್ತಾರೆ, ಒಬ್ಬರು ಬರ್ತಾರೆ, ಲಾಸ್ಟಿಗೆ ಒಬ್ಬರು ವಿಶ್ವಕರ್ಮ ಅಂತೇಳಿ. ಇವರು ಒಂದು ಷರತ್ತನ್ನು ಹಾಕ್ತಾರೆ. ನಾನು 21 ದಿನ ಈ ಕೆಲಸವನ್ನು ಮಾಡ್ತೇನೆ, ನಾನು ಶಿಲ್ಪಿಯನ್ನಾಗಿ ಮಾಡ್ತೇನೆ. ಆದರೆ ನನಗೆ ಊಟ ತಿಂಡಿ ಆಗಲಿ ಯಾವುದೂ ಬೇಡ, ಒಂದು ರೂಮಿನಲ್ಲಿರ್ತೇನೆ, ಯಾರು ನನ್ನನ್ನು ನೋಡಬಾರ್ದು ಅಂಥೇಳಿ ಒಂದು ಕಂಡೀಷನ್ ಹಾಕ್ತಾನೆ. ಸೊ ರಾಜ ಹೆಣ್ಣು ಹೇಳ್ತಾನೆ, ಸರಿ ಓಕೆ ಆಯಿತು ನೀವು ಮಾಡಿ ಅಂತ ಹೇಳ್ತಾರೆ. ಪ್ರತಿದಿನ ಅವರು ಕೆತ್ತನೆ ಮಾಡೋ ಸೌಂಡೆಲ್ಲ ಬರ್ತಾ ಇರುತ್ತೆ. ಹೀಗೆ ಒಂದು 15 ದಿನ ಆಗುತ್ತೆ. ಈಗ ರಾಜನ ಹೆಂಡತಿ ಇರ್ತಾರಲ್ಲ, ಇವರು ಲಾಸ್ಟಿಗೆ ಸೌಂಡ್ ಬರಲ್ಲ. ಸೊ ಇದೇನಿದು, 15 ದಿನ ಆಯಿತು, ಇವರು ಊಟ ಇಲ್ಲ ತಿಂಡಿ ಇಲ್ಲ, ಹೇಗಿರ್ತಾರೆ ಒಳಗಡೆ, ಈ ಸೌಂಡ್ ಬೇರೆ ಬರ್ತಾ ಇಲ್ಲ, ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತೇಳಿ ಸೈನಿಕರ ಸಹಾಯದಿಂದ ಬಾಗಿಲನ್ನು ಓಪನ್ ಮಾಡಿಸ್ಬಿಡ್ತಾಳೆ. ಆ ತಕ್ಷಣವೇ ವಿಶ್ವಕರ್ಮ ಮಾಯ ಆಗಿಬಿಡ್ತಾರೆ. ಎಲ್ಲ ವಿಗ್ರಹಗಳು ಅರ್ಧಂಬರ್ಧ ಕೆತ್ತನೆಯ ರೂಪದಲ್ಲಿ ಇರ್ತವೆ. ಅಂದರೆ ಅರ್ಧ ಕೈ ಅರ್ಧ ಕಾಲು ಆ ಥರ, ಒಂದು ಜಗನ್ನಾಥ, ಒಂದು ಬಲರಾಮ, ಒಂದು ಸುಭದ್ರ, ಈ ರೀತಿಯಲ್ಲಿ ಇರ್ತಾರೆ. ಆಗ ರಾಜ ತುಂಬ ನೊಂದ್ಕೊಂಡ್ಬಿಡ್ತಾನೆ. ಇದೇನು ಮಾಡಿಬಿಟ್ಟೆ ನಾನು, 21 ದಿನ ಅವರು ಹೇಳಿದ್ರು ತೆಗಿಬೇಡ ಅಂತೇಳಿ, ನಾನು ತೆಗೆದುಬಿಟ್ಟಿದ್ದೀನಲ್ಲ, ಏನು ಮಾಡಲಿ ನಾನು ಅಂತ ಹೇಳಿಬಿಟ್ಟು ಕೃಷ್ಣನಲ್ಲಿ ಈ ತಪ್ಪಿನ ಒಂದು ಪಶ್ಚಾತ್ತಾಪವನ್ನು ತುಂಬ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಆವಾಗ ಕೃಷ್ಣ, ಇಲ್ಲ ನಾನು ಕಲಿಯುಗದಲ್ಲಿ ಹೀಗೆ ಇರ್ತೇನೆ, ನನ್ನನ್ನು ಹೀಗೆ ಪೂಜೆ ಮಾಡು, ನಿನ್ನದೇನೂ ತಪ್ಪಿಲ್ಲ, ಕಲಿಯುಗದಲ್ಲಿ ಜನರ ರಕ್ಷಣೆಗೋಸ್ಕರ ನಾನು ಹೀಗೆ ಇರ್ತೇನೆ, ನನ್ನನ್ನು ಹೀಗೆ ಪೂಜೆ ಮಾಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಎಲ್ಲ ಅವರು ಪ್ರತಿಷ್ಠಾಪನೆಗೆಲ್ಲ ರೆಡಿ ಮಾಡ್ತಾರೆ. ಎಲ್ಲ ಅದೇ ಪೂರಿ ಜಗನ್ನಾಥನಾಗಿ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿ ನಿರ್ಮಿಸಿ ಆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲ ದೇವಾಲಯಗಳಲ್ಲಿ ನೋಡಿರ್ತೀವಿ, ಒಂದು ಕಲ್ಲಿಂದ ಆಗಿರುತ್ತೆ ವಿಗ್ರಹ, ಇಲ್ಲ ಲೋಹದಿಂದ ಆಗಿರುತ್ತೆ. ಆದರೆ ಈ ವಿಶೇಷತೆ ಏನಂದರೆ, ಈ ಪೂರಿಯಲ್ಲಿ ಒಂದು ಅಪ್ಪಟ ಒಂದು ಬೇವಿನ ಮರದ ತುಂಡಿನಿಂದ ವಿಗ್ರಹ ರೆಡಿಯಾಗಿರುತ್ತೆ. ಇದು ಮರದ್ರಿಂದ ಆಗಿರೋದ್ರಿಂದ ಒಂದು 12 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾರೆ. ಒಂದು ವಿಗ್ರಹದಿಂದ ಮತ್ತೊಂದು ವಿಗ್ರಹಕ್ಕೆ ಕೃಷ್ಣನ ಹೃದಯವನ್ನು, ಬ್ರಹ್ಮಾಸ್ತ್ರವನ್ನು ಚೇಂಜ್ ಮಾಡ್ತಾರೆ. ಫುಲ್ಲು ಪೂರಿ ಸಿಟಿಲೇ ಕರೆಂಟ್ ಬಂದ್ ಮಾಡಿ ಆ ದೇವಾಲಯದಲ್ಲಿರುವ ಅರ್ಚಕರೇನಿದ್ದಾರೆ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಕೈಯಿಗೆ ಪವರ್ ಗ್ಲೌಸ್ ಹಾಕ್ಕೊಂಡು ಒಂದು ವಿಗ್ರಹದಿಂದ ಮತ್ತೊಂದು ವಿಗ್ರಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆಯೇ ಈ ದೇವಾಲಯ 214 ಅಡಿ ಎತ್ತರದಲ್ಲಿದೆ. ಆ ಧ್ವಜ ಏನು ಕಾಣಿಸ್ತಿದೆ ನೋಡಿ, ಆ ಧ್ವಜನ ಪ್ರತಿನಿತ್ಯ ಚೇಂಜ್ ಮಾಡಬೇಕಂತೆ. ಯಾವುದೇ ಗಾಳಿ ಬರಲಿ, ಮಳೆ ಬರಲಿ, ಸೂತ್ಕಾಗಲಿ, ಏನೇ ಆದ್ರೂ ಚೇಂಜ್ ಮಾಡುವಾಗಿರೋ ಹಾಗಿಲ್ಲ, ಪ್ರತಿನಿತ್ಯ ಚೇಂಜ್ ಮಾಡಲೇಬೇಕು. ಇಲ್ಲಾಂದರೆ 18 ವರ್ಷಗಳ ಕಾಲ ಪೂರಿ ಜಗನ್ನಾಥ ದೇವಾಲಯ ಏನಿದೆ ಅದನ್ನು ಕ್ಲೋಸ್ ಮಾಡಬೇಕಾಗತ್ತಂತೆ. ಇದು ನಾನು ತೋರಿಸ್ತಿರೋದು ಬಂದು ಬೆಂಗಳೂರ್ದು, ನೀವು ಇಷ್ಟು ಅಡಿ ಇಲ್ಲ ಅಂತೇಳಿ ಅಂದ್ಕೋಬೇಡಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ.
ಈ ಒಂದು ಧ್ವಜ ಏನಿದೆ ಇದು ಗಾಳಿಗೆ ವಿರುದ್ಧವಾಗಿ ಹಾರಾಡುತ್ತಂತೆ. ಹೇಗೆ ಅಂದರೆ ಈಗ ನಾವು ಗಾಳಿಪಟ ಬಿಟ್ಟರೆ ಗಾಳಿ ಯಾವ ಕಡೆ ಬರುತ್ತೆ ಆ ಕಡೆ ಹಾರುತ್ತೆ. ಇದು ಹಾಗಲ್ಲ, ಗಾಳಿ ಒಂದು ಕಡೆ ಬಂದರೆ ಇದು ಉಲ್ಟಾ ತಿರುಗುತ್ತೆ. ಅದೇ ನೋಡಿ ಕೃಷ್ಣನ ಲೀಲೆ ಹಿಂಗೆ ಅದ್ಭುತವಾಗಿ ಇರುತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್, ಒಂದು ದೇವಾಲಯದ ಮೇಲೆ ಸುದರ್ಶನ ಚಕ್ರ ಕಾಣಿಸ್ತಾ ಇದೆಯಾ ನಿಮಗೆ? ಅದು ಪೂರಿಯಲ್ಲಿ 1 ಟನ್ ಇದೆಯಂತೆ, ದೇವಾಲಯದ ಮೇಲೆ ಇದೆಯಂತೆ. ಆ ಸುದರ್ಶನ ಚಕ್ರ ನೀವು ಪೂರಿ 4 ಕಡೆ ನಿಂತು ನೋಡಿದ್ರೂ ಅದು ನಮ್ಮ ಕಡೆನೇ ಮುಖ ಮಾಡಿದೆ ಅನ್ನೋ ಥರನೇ ಕಾಣಿಸುತ್ತಂತೆ. ಇದುವರೆಗೂ ಈ ದೇವಸ್ಥಾನದ ಮೇಲೆ ಒಂದು ಪಕ್ಷಿ ಕೂಡ ಕೂತಿಲ್ಲ. ಇವಾಗ ನಾವು ನೋಡ್ಬೋದು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಲಿ, ಒಂದು ದೇವಸ್ಥಾನದ ಮೇಲೆ ಎಲ್ಲ ಕಡೆನೂ ಪಕ್ಷಿಗಳು ಕೂತಿರುತ್ತೆ. ಆದರೆ ಈ ಪೂರಿ ಜಗನ್ನಾಥ ದೇವಾಲಯ ಮಂದಿರದ ಮೇಲೆ ಒಂದು ಪಕ್ಷಿನೂ ಕೂತಿಲ್ಲ, ಹಾಗೆ ವಿಮಾನನೂ ಕೂಡ ಹಾರಾಡಿಲ್ಲ. ಯಾಕಂದರೆ ಪಕ್ಷಿಗಳಿಗೂ ಗೊತ್ತು ದೇವರಿಲ್ಲಿದ್ದಾನೆ ಅಂತೇಳಿ. ಹಾಗೆಯೇ ಇಲ್ಲಿರುವಂಥ ಅಡುಗೆ ಮನೆ ಇಡೀ ವಿಶ್ವದಲ್ಲೇ ನಂಬರ್ 1 ಅಡುಗೆ ಮನೆ ಅಂತೇಳಿ ಇನ್ನೇ ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆ ಇಲ್ಲಿ ಯಾವುದೇ ಅಲ್ಯೂಮಿನಿಯಂ ಪಾತ್ರೆ ಆಗಲಿ, ಸ್ಟೀಲ್ ಪಾತ್ರೆ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ಮಣ್ಣಿನ ಮಡಿಕೆಯಿಂದ ಮಾತ್ರ ಅಡುಗೆ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಒಲೆ ಮೇಲೆ 7 ಪಾತ್ರೆಯನ್ನು ಇಡ್ತಾರೆ, ಒಂದ್ರ ಮೇಲೊಂದು ಇಡ್ತಾರೆ. ಹಾಗೆ ಮೊದಲನೇದಲ್ಲಿ ಏನಿಟ್ಟಿರ್ತಾರೆ ಅದರಲ್ಲಿ ಆಹಾರ ಯಾವುದು ಅನ್ನ ಬೇಯಲ್ಲ. 7ನೇ ಪಾತ್ರೆ ಏನಿದೆ ಮೇಲ್ಗಡೆ ಇರುತ್ತಲ್ಲ, ಆ ಪಾತ್ರೆಯಲ್ಲಿ ಬೇಗ ಅನ್ನ ಆಗಿರುತ್ತೆ. ಅದೇ ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು ನಿಮಗೆ. ಪರಮಾತ್ಮನಿಗೆ ಪ್ರತಿನಿತ್ಯ 56 ಬಗೆಯ ಅಡುಗೆಗಳನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರಂತೆ. ಪ್ರತಿದಿನ ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ಊಟ ಮಾಡಿ ಹೋಗ್ತಾರೆ. ಆದರೆ ಯಾವತ್ತೂ ಖಾಲಿ ಆಗಿಲ್ಲ. ಯಾವ ಅಡುಗೆ ಖಾಲಿ ಆಯಿತು, ಮುಗ್ದೋಯ್ತು ಪ್ರಸಾದ ಅಂತ ಯಾವತ್ತೂ ಯಾವ ಭಕ್ತರಿಗೂ ಹೇಳಿಲ್ವಂತೆ. ಹಾಗೆಯೇ ಮಿಕ್ಕ ಪ್ರಸಾದವನ್ನೆಲ್ಲ ಬಿಸಿಲಿಗೆ ಹಾಕಿ ಒಣಗಿಸಿ ಚೆನ್ನಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡ್ತಾರಂತೆ. ನಿಮಗೆಲ್ಲ ಗೊತ್ತಾ, ಏಕಾದಶಿ ಯಾರೆಲ್ಲ ಮಾಡಿರ್ತೀರ ಉಪವಾಸ ಅವರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ಅನ್ನ ತಿನ್ನಬಾರ್ದು ಏಕಾದಶಿ ದಿನ. ಆದರೆ ಇಲ್ಲಿ ಏನು ಒಣಗಿಸಿಟ್ಟಿರ್ತಾರೆ ಅನ್ನ, ಅದನ್ನು ತಿನ್ಬೋದು. ಯಾಕಂದರೆ ಇಲ್ಲಿ ಕೃಷ್ಣ ನೈವೇದ್ಯಕ್ಕೆ ಇಟ್ಟಿರುವಂಥ ಪ್ರಸಾದ, ಅದು ಪೂರಿ ಜಗನ್ನಾಥ ತಿಂದು ಬಿಟ್ಟಿರುವಂಥ ಪ್ರಸಾದವನ್ನು ನಾವು ತಿನ್ಬೋದು. ಇದು ಅನ್ನ ತಿನ್ನೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ ಇದನ್ನು. ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ಕಲಿಯುಗದಲ್ಲಿ ನಾನು ಜನರ ರಕ್ಷಣೆಗೋಸ್ಕರ ಜಗನ್ನಾಥನ ರೂಪದಲ್ಲಿ ಇರ್ತೇನೆ. ಯಾರೆಲ್ಲ ತಪ್ಪು ಮಾಡಿ ಕ್ಷಮೆ ಯಾಚಿಸ್ತಾರೋ, ನನ್ನ ಹತ್ರ ಬಂದು ಪಶ್ಚಾತ್ತಾಪದಿಂದ ನನ್ನ ಹತ್ರ ಬರ್ತಾರೋ ಅವರಿಗೆ ನಾನು ಮೋಕ್ಷವನ್ನು ನೀಡ್ತೇನೆ. ಆದರೆ ನನ್ನ ಒಂದು ಮೆಟ್ಟಿಲು, ಕರ್ಮದ ಮೆಟ್ಟಿಲು ಏನಿದೆ ಅದನ್ನು ತುಳಿದು ಬರೋರಿಗೆ ನಾನು ಎಂದೂ ಮೋಕ್ಷವನ್ನು ನೀಡುವುದಿಲ್ಲ ಅಂತೇಳಿ ಒಂದು ಉಲ್ಲೇಖ ಇದೆಯಂತೆ ಭಗವದ್ಗೀತೆಯಲ್ಲಿ. ಹಾಗೆ ನೀವು ಯಾರೆಲ್ಲ ಪೂರಿಗೆ ಜಗನ್ನಾಥನ ದರ್ಶನ ಮಾಡಲಿಕ್ಕೆ ಹೋಗ್ತೀರಾ, ಅಲ್ಲಿ ಒಂದು ಕರ್ಮದ ಮೆಟ್ಟಿಲಂತ ಇದೆ, ಅದನ್ನು ದಾಟ್ಕೊಂಡು ಹೋಗಿ ಅಂತ ನಿಮ್ಗೆಲ್ರಿಗೂ ಹೇಳ್ತೇನೆ ನಾನು. ಹಾಗೆಯೇ ಪೂರಿಯಲ್ಲಿ ಪರಮಾತ್ಮನನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದು ಯಾವಾಗ ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಜಗನ್ನಾಥ ರಥ ಅಂತ ಹೇಳಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ವರ್ಷಕ್ಕೊಮ್ಮೆ ಮಾಡ್ತಾರೆ. ಈ ರಥಯಾತ್ರೆಗೆ 15 ದಿವಸ ಮುಂಚಿತವಾಗಿ ಪೂರ್ಣಿಮಾ ಸ್ನಾನ ಅಂತೇಳಿ ಜಗನ್ನಾಥನಿಗೆ, ಸುಭದ್ರಾಗೆ, ಬಲರಾಮನಿಗೆ ಒಂದು ಸ್ನಾನವನ್ನು ಮಾಡಿಸ್ತಾರೆ. ನೆಕ್ಸ್ಟ್ ಡೇ ಅವರಿಗೆ ಜ್ವರ ಬರುತ್ತಂತೆ. ಫ್ರೆಂಡ್ಸ್, ನೀವು ನಂಬ್ತೀರಾ? ಯಾವುದಾದ್ರೂ ದೇವ್ರಿಗೆ ಜ್ವರ ಬರುತ್ತೆ ಅಂದರೆ ಯಾರೂ ನಂಬಲ್ಲ. ಆದರೆ ಪೂರಿ ಜಗನ್ನಾಥ ದೇವರಿಗೆ ಜ್ವರ ಬಂದೇ ಬರುತ್ತೆ. ಪೂರ್ಣಿಮಾ ಸ್ನಾನ ಏನಿದೆ ಅದಾದ ನೆಕ್ಸ್ಟ್ ಡೇನೇ ಜ್ವರ ಬರುತ್ತೆ. 3 ದಿನ ದೇವಾಲಯಕ್ಕೆ ಎಂಟ್ರಿ ಇರೋದಿಲ್ಲ. ಪೂರ್ಣಿಮಾ ಸ್ನಾನ ಆಗಿ 14 ದಿವಸಕ್ಕೆ ಜಗನ್ನಾಥ ರಥಯಾತ್ರೆ ಅಂತ ತುಂಬ ವೈಭವಿತವಾಗಿ ಮಾಡ್ತಾರೆ. ಹಾಗೆ ಒರಿಸ್ಸಾದಿಂದ ಯಾರೆಲ್ಲ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಆ ಕಮ್ಯುನಿಟಿ ಮಾಡಿಕೊಂಡು ಈಗ ಏನು ಒರಿಸ್ಸಾದಲ್ಲಿ ಶ್ರೀ ಜಗನ್ನಾಥ ರಥಯಾತ್ರೆ ಏನು ಆಗುತ್ತೆ ಸೇಮ್ ಅದೇ ಥರ ಇಲ್ಲೂ ಕೂಡ ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನಾನು ಕೂಡ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ನನ್ನ ಕಸಿನ್ ಜೊತೆ, ನನ್ನ ಮಗಳ ಜೊತೆ ಬಂದಿದ್ದೇನೆ. ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತಳಾಗಿದ್ದೇನೆ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡುತ್ತದೆ ಅಂತೇಳಿ ಆ ಜಗನ್ನಾಥನಲ್ಲಿ ನಾನು ಬೇಡ್ಕೊಳ್ತೇನೆ. ನನ್ನ ಒಂದು ಈ ಯೂಟ್ಯೂಬ್ ಜರ್ನಿ ಏನಿದೆ ಅದನ್ನು ಈ ಒಂದು ವಿಡಿಯೋ ಹಂಚ್ಕೊಳ್ಳೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ದರೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ.
ಹಾಗೆ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ ನಿಮಗೆ. ಥ್ಯಾಂಕ್ ಯು.